ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೆಂಗೆ ನಾವು ಏನ್ ಹೇಳ್ತಿದ್ಯಾ? ಆ ಹುಡ್ಗನ್ ಜೊತೆ ನಮ್ ಪಾರು ಮದ್ವೆ ಆಗದ್ ನಂಗೆ ಇಷ್ಟ ಇರ್ಲಿಲ್ಲ. ಅದಕ್ಕೆ ಹೆಸರು ಗೀಚ್ ಹಾಕ್ದೆ, ನಮ್ಮ ಅಣ್ಣನ ಹೆಸರು ಬರ್ದೆ ಅಷ್ಟೇ. ಒಳ್ಳೆ ಕೆಲ್ಸನೇ ಮಾಡಿದ್ಯಾ ಬಿಡುಗುರುವೆ. ಆದ್ರೂ ಆ ಹುಡುಗ ಒಂಥರ ಅನ್ನಿಸ್ತಾನೆ. ಅದಕ್ಕೆ ಹೆಂಗಾರ ಈ ಮದ್ವೆ ನಿಂತು ಅಣ್ಣನ ಜೊತೆ ಆಗಂಗ ಆಗ್ಬಿಟ್ರೆ ಎಷ್ಟ್ ಚೆನ್ನಾಗಿರುತ್ತಲ್ವಾ? ಅದನ್ನ ನಾವೆಲ್ಲರೂ ನಿರ್ಧಾರ ಮಾಡೋದಲ್ಲ, ಇದನ್ನ ಅಣ್ಣಂಗೆ ಹೇಳ್ಬೇಕು, ಅವನು ಒಪ್ಬೇಕು. ಏನ್ರವ ಎಲ್ಲ ಪಂಚಾಯತಿ ಸೇರ್ಬಿಟ್ಟಿದ್ದೀರಾ? ಹಾ ಏನಿಸ್ತ್ಯಾ? ಅದು ಅದು ಏನು ಹೇಳವ ಗುಂಡು? ಮಾವ ಬನ್ನಿ 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 ಮಾವ. ಕೂತ್ಕೊಳ್ಳಿ ಮಾವ. ಪರಶು ರತ್ನ ನೀರು ತತ್ತಾರವ. ಮಾವ ಮಗಳ ಮದುವೆ ಅಲ್ವೇನೋ, ಅದಕ್ಕೆ ನಾನೇ ಖುದ್ದಾಗಿ ಪತ್ರಿಕೆ ಕೊಟ್ಟು ಹೋಗೋಣ ಅಂತ ಬಂದೆ. ಮನೆಯಲ್ಲಿ ನಿಮ್ಮಪ್ಪ ಇದ್ದರೂ ಸಂಸಾರ ನಡೆಸೋ ಯಜಮಾನ ನೀನೇ, ಅದಕ್ಕೆ ನಿನಗೆ ಕೊಡ್ತೀನಿ. ಪರಶು, ಎಲ್ಲರೂ ಬರಬೇಕು. ಮಾವ ನಮ್ಮನೆ ಮದುವೆ ಅಲ್ವಾ, ಪತ್ರಿಕೆಲ್ಲ ಯಾಕೆ? ಸಂತತಿ ಬಿಟ್ಟರು ಪದ್ಧತಿ ಬಿಡಬಾರ್ದು ಕಣೋ. ತಗೋ, ಎಲ್ಲ ಬನ್ನಿ. ನೀವು ಎಲ್ಲ ಬಂದ್ಬಿಡ್ರವ? ಹಾಂ, ಆಮೇಲೆ ಶಿವು, ಇದು ನಿಮ್ಮನೆ ಮದುವೆ ಅಂತ ತಿಳ್ಕೊ. ಈ ಮದುವೆ ಯಾವುದೇ ತೊಂದರೆ ತಾಪತ್ರೆ ಆಗದ ಹಾಗೆ ನೀನೇ ಮುಂದೆ ನಿಂತು ನಡೆಸ್ಕೊಡ್ಬೇಕು ಕಣ ಶಿವು. ಮಾತಾಡೋಣ. ಈ ಮದ್ವೆನ ನೀನು ನಿಲ್ಲಿಸ್ತಿ ಅಂತ ನನಗೆ ಮಾತು ಕೊಡು. ಮಾತು ಕೊಟ್ಟಿದ್ಯಾ? ಮರಿಬೇಡ. ಮಾತು ಕೊಡು ಶಿವು. ಮಾವ ನಿಮ್ಮ ಮಗಳು ಯಾವಾಗಲೂ ಖುಷಿಯಾಗಿರೋ ಥರನೇ ಮದುವೆ ಆಯ್ತದೆ, ಇದಂತೂ ಸತ್ಯ. ತುಂಬ ಸಂತೋಷ ಆಯ್ತಪ್ಪ. ನಾವಿನ್ನು ಬರ್ತೀವಿ. ಮಾವ ಊಟ ಮಾಡ್ಕೊ. ಇನ್ನೂ ತುಂಬ ಮನೆ ಹೋಗ್ಬೇಕು ಶಿವು. ಇನ್ನೊಂದು ದಿನ ಬಂದು ಹೊಟ್ಟೆ ತುಂಬ ಉಣ್ಕೊಂಡು ಹೋಗೋಣ ಅಂತ. ಅತ್ತೆ ಬಂದ್ರು. ಅತ್ತೆ, ಪಾರ್ವತಿ ಕುತ್ಕೊಳ್ಳಿ. ಅತ್ತೆ ಕೂತ್ಕೊಳ್ಳಿ, ಕಾಫಿ ತಕೊಂಬರ್ತೀನಿ. ಕಾಫಿ ಎಲ್ಲ ಏನು ಬೇಡ ರಾಣಿ. ಶಿವು ಎಲ್ಲಿ? ಅತ್ತೆ ಪಾರು ಸಂದಾಗಿದ್ದೀರಾ? ಏನು ಸಮಾಚಾರ ಅತ್ತೆ? ಲಗ್ನ ಪತ್ರಿಕೆ ಕೊಟ್ಟು ಹೋಗೋಣ ಅಂತ ಬಂದ್ವಿಪ್ಪ. ಓ ಮಾವ ಕೊಟ್ಟಾಯ್ತಲ್ಲತ್ತೆ?
ಆದರೆ ಕೊಡೋಕ್ಕೆ ನನ್ನನ್ನು ಕರೀಲಿಲ್ವಲ್ಲಪ್ಪ. ನನ್ನ ಮಗಳ ಮದುವೆಗೆ ನನ್ನ ತವ್ರ ಮನೆಯವ್ರನ್ನ ನಾನೇ ಕರೆದು ಹೋಗೋಣ ಅಂತ ಬಂದೆಪ್ಪ. ಜೊತೆಗೆ ದೀಪೋತ್ಸವನೂ ಮಾಡಿಸ್ತಿದ್ದೀವಿ ಕಣ್ರು. ನೀವೆಲ್ಲರೂ ಬರಬೇಕು. ಶಿವು, ಈ ಮದುವೆನ ನೀನೇ ಮುಂದೆ ನಿಂತು ಮಾಡಿಸ್ಬೇಕಪ್ಪ. ಮಾವನು ಇದೇ ಮಾತು ಹೇಳಿದ್ರು ಕಣತ್ತೆ. ಅದ್ಯಾವ್ರ ಹೆಂಗೆ ನಡೆಸ್ತಾನೋ ಹಂಗೆ ಆಯ್ತದೆ, ಚಿಂತೆ ಮಾಡಬೇಡತ್ತೆ. ಸರಿಪ್ಪ. ಅಣ್ಣ ಎಲ್ಲಿದ್ದಾನೆ? ರೂಮ್ ಒಳಗಿದ್ದಾರೆ. ಪಾರ್ವತಿ, ಮತ್ತೆ ಹೇಗೆ ನಡೀತಾ ಇದೆ ಪ್ರಿಪ್ರೇಷನ್ ಎಲ್ಲ? ಹಾಂ, ಎಲ್ಲ ರೆಡಿ ಆಗ್ತಿದೆ. ಆಗೋವರೆಗೂ ಕಾಯ್ತಿದ್ದೇನೆ ಅಲ್ವಾ ಮಾವ? ನನ್ನ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕಿತ್ತು. ಎಲ್ಲರೂ ಬರ್ತೀರಾ? ಹೋಗಿ ಬರೋಣವಾ? ಹೋಗಿ ಬರೋಣ್ರವಾ? ಸರಿ ಪಾರು. ಮಾವ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಬರ್ತೀಯಾ? ಪಾಪರ ಮಾವ ತಗೋ. ನನ್ನ ಮದುವೆಗೆ ಮಿಸ್ ಮಾಡದೆ ಬರಬೇಕು. ನೀನು ಬಂದ್ರೆ ಅಲ್ವಾ ಮಾವ ನನ್ನ ಮದುವೆನ ನಿಲ್ಸಕ್ಕಾಗದು? ಯಾಕೆ ಮಾವ ನನ್ನ ಮಾತು ಅಪ್ಪನ ಮಾತು ಕನ್ಫ್ಯೂಸ್ ಮಾಡ್ತಿದ್ಯಾ? ಹಂಗಲ್ಲ ಪಾರು. ನೋಡು ಮಾವ, ನನ್ನ ಮದುವೆನ ನಿಲ್ಸ್ತೀನಿ ಅಂತ ನೀನು ನನಗೆ ಮಾತು ಕೊಟ್ಟಿದ್ಯಾ. ನೀನಿದ್ಯಾ ಅನ್ನೋ ಧೈರ್ಯದ ಮೇಲೆ ಮನೇಲಿ ಹೇಳಿದ್ದಕ್ಕೆಲ್ಲ ನಾನು ಒಪ್ಕೊಂಡು ಓಡಾಡ್ತಿದ್ದೀನಿ. ನೀನು ನಿಲ್ಲಿಸ್ತೀಯ ತಾನೆ? ನಾನು ಸಿದ್ಧಾರ್ಥ್ ಜೊತೆ ಬಿಟ್ರೆ ನೀನು ಯಾರ ಜೊತೆ ನೆಮ್ಮದಿಯಾಗಿ ಬದುಕಲ್ಲ ಮಾವ. ನೀನು ಅವ್ರನ್ನ ನೋಡಿದ್ಯಾ ತಾನೆ? ನಿಂಗೆ ಹಾಗೆ ಅನ್ಸಲ್ವಾ? ಏ, ಎಲ್ಲಾದ್ರೂ ಉಂಟ ಪಾರು, ನಿಂಗೆ ಅವರೇ ಸರಿಯಾದ ಜೋಡಿ. ಹೌದು ತಾನೆ? ನನಗೆ ಗೊತ್ತು, ನನ್ನ ಸೆಲೆಕ್ಷನ್ ಯಾವತ್ತೂ ತಪ್ಪಾಗಲ್ಲ. ಹಾಗೆ ಮಾವ, ಇನ್ನೊಂದು ರಿಕ್ವೆಸ್ಟು. ದೀಪೋತ್ಸವಕ್ಕೆ ಸಿದ್ಧಾರ್ಥನು ನಮ್ಮನೆ ಕರ್ಕೊಂಡು ಬರ್ತೀಯಾ? ಅಯ್ಯೋ ಮಕ್ಕಳವ, ಮಾವಂಗೆ ಗೊತ್ತಾದ್ರೆ? ಯಾರಾದರೂ ಕೇಳಿದ್ರೆ ನಿನ್ನ ಫ್ರೆಂಡು ಅಂತ ಹೇಳ್ಬಿಡು ಮಾವ. ಪ್ಲೀಸ್ ಮಾವ, ಸಿದ್ಧಾರ್ಥ್ ಬಂದರೆ ನನಗೆ ಸ್ವಲ್ಪ ಧೈರ್ಯ ಇರುತ್ತೆ. ಪ್ಲೀಸ್ ಮಾವ, ಆಗಲ್ಲ ಅಂತ ಹೇಳಬೇಡ. ಸರಿ, ನಾನು ನೋಡ್ಕೊತೀನಿ ಬಿಡು. ಮಾವ, ಇದು ಸಿದ್ಧಾರ್ಥ್ ಫೋನ್ ನಂಬರ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.